ಮಧ್ಯಪ್ರಾಚ್ಯದಲ್ಲಿ 33ನೇ ದಿನವೂ ಯುದ್ಧ ಮುಂದುವರೆದಿದೆ. ಇರಾನ್ನ ಹಲವು ನಗರಗಳ ಮೇಲೆ ಇಸ್ರೇಲ್ ಬೃಹತ್ ದಾಳಿ ಮಾಡಿದೆ. ಟೆಹರಾನ್ನ ಹಲವು ಕಟ್ಟಡಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಡಜನ್ ಗಟ್ಟಲೆ ಯುದ್ಧ ವಿಮಾನಗಳು ಇರಾನ್ ಮೇಲೆ ಸಂಚರಿಸಿ ಏರ್ ಸ್ಟ್ರೈಕ್ ಮಾಡಿದೆ. ಟೆಹರಾನ್, ಇಸ್ಫಹಾನ್, ಕರ್ಜ್ ಮತ್ತು ಸಿಸ್ತಾನ್ನಲ್ಲಿ ಹಲವು ಸ್ಫೋಟಗಳು ಕೇಳಿಬಂದಿವೆ. ಇರಾನ್ನ ಟೆಹರಾನ್ ಸರ್ ಮೇಲೂ ಅಮೆರಿಕ ಮತ್ತು ಇಸ್ರೇಲ್ ಸೇನೆ ಜಂಟಿ ದಾಳಿ ಮಾಡಿದೆ. ಟೆಹರಾನ್ ಸರ್ ಇರಾನ್ನ ಶ್ರೀಮಂತ ನಗರವಾಗಿದ್ದು ಈ ಪ್ರದೇಶದ ಮೇಲೆ ಏರ್ ಸ್ಟ್ರೈಕ್ ಮಾಡಲಾಗಿದೆ. ಇಸ್ರೇಲ್ ದಾಳಿಯಲ್ಲಿ ಹಲವು ಕಟ್ಟಡಗಳು ಧ್ವಂಸವಾಗಿವೆ. ಇರಾನ್ನ ಮೆಹರಾಬಾದ್ ವಿಮಾನ ನಿಲ್ದಾಣದ ಮೇಲೂ ಇಸ್ರೇಲ್ ದಾಳಿ ಮಾಡಿದೆ. ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಹಲವು ವಿಮಾನಗಳು ನಾಶವಾಗಿದೆ. ಇದೇ ವೇಳೆ ಟೆಹರಾನ್ನಲ್ಲಿ ಕ್ಯಾನ್ಸರ್ ಔಷಧಿ ಉತ್ಪಾದನೆ ಮಾಡುವ ಔಷಧಿ ಕಂಪನಿ ಹಾಗೆಯೇ ಇಸ್ಫಹಾನ್ನಲ್ಲಿರುವ ಉಕ್ಕಿನ ಕೈಗಾರಿಕೆಯ ಮೇಲೂ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಇರಾನ್ನ ಇಂಧನ ಮೂಲಸೌಕರ್ಯ ಹಾಗೆಯೇ ವಿದ್ಯುತ್ ವಿತರಣಾ ಕೇಂದ್ರಗಳ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ದಾಳಿಯ ಹಿನ್ನೆಲೆಯಲ್ಲಿ ಇರಾನ್ನ ಹಲವು ನಗರಗಳಲ್ಲಿ ಕರೆಂಟೇ ಕಟ್ ಆಗಿದೆ. ಟೆಹರಾನ್ನ ಮಸೌದಿಹ್ ಮತ್ತು ಟೆಹರಾನ್ ಸರ್ ಸೇರಿದಂತೆ ಹಲವು ನಗರಗಳು ಈಗ ಕತ್ತಲೆಯಲ್ಲಿ ಮುಳುಗಿವೆ. ಇರಾನ್ನ ಬಾಂದರ್ ಅಬ್ಬಾಸ್ ಮೇಲೂ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ದಾಳಿಯಲ್ಲಿ ಬಂದರ್ ಅಬ್ಬಾಸ್ ಧ್ವಂಸಗೊಂಡಿದೆ. ಹಲವು ನಾಗರಿಕರಿಗೆ ಗಾಯ ಆಗಿದೆ. ಇನ್ನು ಇಸ್ರೇಲ್ ದಾಳಿಗೆ ಇರಾನ್ ಸಹ ಕೌಂಟರ್ ಕೊಟ್ಟಿದೆ. ಇಸ್ರೇಲ್ನ ಹಲವು ನಗರಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಸೆಂಟ್ರಲ್ ಇಸ್ರೇಲ್, ದಕ್ಷಿಣ ಇಸ್ರೇಲ್ ಹಾಗೂ ಉತ್ತರ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ದಾಳಿ ಮಾಡಿದೆ. ಸೆಂಟ್ರಲ್ ಇಸ್ರೇಲ್ನ ಗುಶ್ ಡ್ಯಾನ್, ಶೆರೋನ್ ಮತ್ತು ಸಮಾರಿಯಾದಲ್ಲಿ ಹಲವು ಕಟ್ಟಡಗಳಿಗೆ ಕ್ಷಿಪಣಿಗಳು ಅಪ್ಪಳಿಸಿದ್ದಾವೆ. ಇಸ್ರೇಲ್ ಹಾಗೂ ಅಮೆರಿಕ ನೆಲೆಗಳ ಮೇಲೆ ಇರಾನ್ ದಾಳಿ ಮುಂದುವರೆಸಿದ ಈ ಮಧ್ಯೆ ಇರಾನ್ ಪಡೆ ಪರ್ಷಿಯನ್ ಕೊಲ್ಲಿಯಲ್ಲಿ ಇಸ್ರೇಲ್ಗೆ ಸೇರಿದ ಕಂಟೈನರ್ ಹಡಗಿನ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಭಾರೀ ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ಇರಾನ್ ದಾಳಿ ಮಾಡಿದ್ದು ಹಡಗು ಸಂಪೂರ್ಣ ನಾಶವಾಗಿದೆ. ಜೊತೆಗೆ ಯುಎಇಯಲ್ಲಿ ಯುದ್ಧ ನೌಕೆಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಇನ್ನು ಬಹರೇನ್ನ ವಿಮಾನ ನಿಲ್ದಾಣದ ಮೇಲೂ ಅಮೆರಿಕ ದಾಳಿ ಮಾಡಿದೆ. ಜೊತೆಗೆ ಹರ್ಮುಜ್ ಜಲಸಂಧಿ ತನ್ನ ನಿಯಂತ್ರಣದಲ್ಲಿದೆ ಅಂತ ಇರಾನ್ ತಿಳಿಸಿದೆ. ಇಸ್ರೇಲ್ನ ಬ್ರಾಕ್ ಮೇಲೂ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇರಾನ್ನ ದಾಳಿಯಲ್ಲಿ 14 ಜನ ಗಾಯಗೊಂಡಿದ್ದಾರೆ. 2 ಮಕ್ಕಳು ಸೇರಿ ಒಟ್ಟು 14 ಮಂದಿ ಕ್ಷಿಪಣಿ ದಾಳಿಯಲ್ಲಿ ಗಾಯಗೊಂಡಿದ್ದಾರೆ. ಎಲ್ಲ ಗಾಯಾಳುಗಳನ್ನು ಆಸ್ಪತ್ರೆಗಳಿಗೆ ಸೇರಿಸಲಾಗಿದೆ. ಯುಎಇ ಮೇಲೂ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಈ ವೇಳೆ ಇರಾನ್ನ ಕ್ಷಿಪಣಿಗಳನ್ನು ಯುಎಇ ಹೊಡೆದುರುಳಿಸಿದೆ. ಈ ವೇಳೆ ಕ್ಷಿಪಣಿಗಳ ಅವಶೇಷ ಜಮೀನಿನ ಮೇಲೆ ಬಿದ್ದು ಬಾಂಗ್ಲಾದೇಶಿ ಪ್ರಜೆ ಸಾವನ್ನಪ್ಪಿದ್ದಾರೆ. ಯುಎಇಯ ಪುಜೈರಾದಲ್ಲಿ ಈ ಘಟನೆ ನಡೆದಿದೆ. ಲೆಬನಾನ್ನ ಹೆಜ್ಬುಲ್ಲಾ ತಾಣಗಳ ಮೇಲೆ ಇಸ್ರೇಲ್ ನಿರಂತರ ದಾಳಿ ಮಾಡುತ್ತಿದೆ. ಯುದ್ಧ ಆರಂಭವಾದಾಗಿನಿಂದ ಈವರೆಗೂ 180ಕ್ಕೂ ಹೆಚ್ಚು ರಾಕೆಟ್ಗಳ ಮೂಲಕ ಲೆಬನಾನ್ನ ಹಲವು ಪ್ರದೇಶಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಈ ಮಧ್ಯೆ ಹೆಜ್ಬುಲ್ಲಾಗಳು ಇಸ್ರೇಲ್ ಮೇಲೆ ದಾಳಿ ಮಾಡಲು ಬಳಸ್ತಾ ಇದ್ದ ಲಾಂಚರ್ ಅನ್ನು ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡಿ ನಾಶಗೊಳಿಸಿದೆ. ದಾಳಿಯಲ್ಲಿ ಹಲವು ಸುರಂಗ ಮಾರ್ಗಗಳು, ಡಿಪೋಗಳು ಸೇರಿ ಹಲವು ತಾಣಗಳು ನಾಶವಾಗಿದೆ. ಲೆಬನಾನ್ ಮೇಲೆ ಇಸ್ರೇಲ್ ನಿರಂತರ ದಾಳಿಯನ್ನ ಇರಾನ್ ಖಂಡಿಸಿದೆ. ಈ ವೇಳೆ ಹೆಜ್ಬುಲ್ಲಾಗಳ ಜೊತೆ ಯಾವಾಗಲೂ ಇರಾನ್ ಇರುತ್ತೆ ಅಂತ ಇರಾನ್ ನಾಯಕ ಮುಜ್ತಬಾ ಖಮೇನಿ ಪ್ರತಿಜ್ಞೆ ಮಾಡಿದ್ದಾರೆ. ಖಮೇನಿ ಪ್ರತಿಜ್ಞೆಯ ಬಗ್ಗೆ ಹೆಜ್ಬುಲ್ಲಾ ಪ್ರಧಾನ ಕಾರ್ಯದರ್ಶಿ ನಯೀಮ್ ಖಾಸಮ್ಗೆ ಮಾಹಿತಿ ನೀಡಿದ್ದಾರೆ. ಇರಾನ್ ಮೇಲೆ ಅಮೆರಿಕ ಸೇನೆ ಮುಗಿಬಿದ್ದಿದೆ. ಇರಾನ್ನ ಸೈನಿಕ ತಾಣಗಳ ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ಮಾಡಿದೆ. ಈ ದಾಳಿಯಲ್ಲಿ ಅಮೆರಿಕ ಅತ್ಯಾಧುನಿಕ ಮತ್ತು ನಿಖರ ಗುರಿ ಹೊಂದುವ ಶಸ್ತ್ರಾಸ್ತ್ರಗಳನ್ನು ಬಳಸಿದೆ. ಇರಾನ್ನ ಸೈನಿಕ ಸಾಮರ್ಥ್ಯವನ್ನು ಕುಗ್ಗಿಸುವ ಸಲುವಾಗಿ ಅಮೆರಿಕ ಈ ಪ್ರಬಲ ದಾಳಿ ಮಾಡಿದೆ. ಅಮೆರಿಕ ದಾಳಿ ಮಾಡುವ ವಿಡಿಯೋವನ್ನು ಬಿಡುಗಡೆ ಮಾಡಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮೇಲೆ ನಡೆಯುತ್ತಿರೋ ಯುದ್ಧ 33ನೇ ದಿನಕ್ಕೆ ಕಾಲಿಟ್ಟಿದೆ. ಅತ್ತ ಅಮೆರಿಕ ಇರಾನ್ಗೆ ಎಚ್ಚರಿಕೆ ಮೇಲೆ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ರು. ಇರಾನ್ ಯಾವುದಕ್ಕೂ ಕ್ಯಾರೆ ಅನ್ನದೇ ದಾಳಿ ಮಾಡ್ತಿದೆ. ಈ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಚ್ಚರಿಯ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಇನ್ನು ಹೆಚ್ಚು ದಿನ ಯುದ್ಧ ನಡೆಯಲ್ಲ, ನಾವು ನಮ್ಮ ಟಾರ್ಗೆಟ್ ರೀಚ್ ಮಾಡಿದ್ದೇವೆ, ಇನ್ನೊಂದೆರಡು ವಾರದಲ್ಲೇ ನಮ್ಮ ಕೆಲಸ ನಾವು ಮುಗಿಸ್ತೀವಿ ಅಂತಿದ್ದಾರೆ. ಜೊತೆಗೆ ಇವತ್ತು ರಾತ್ರಿ ರಾಷ್ಟ್ರವನ್ನು ಉದ್ದೇಶಿಸಿ ಟ್ರಂಪ್ ಮಾತನಾಡಲಿದ್ದಾರೆ. ಯುದ್ಧ ಬೇಗನೆ ಮುಗಿಯುತ್ತೆ ಅನ್ನೋ ಹೇಳಿಕೆ ಕೊಡ್ತಿದ್ದಂತೆ ಟ್ರಂಪ್ ಭಾಷಣ ಸಾಕಷ್ಟು ಕುತೂಹಲ ಮೂಡಿಸಿದೆ. ಕುವೈಟ್ನಲ್ಲಿ ವಿವಿಧ ಕಾರಣಗಳಿಂದ ಮೃತಪಟ್ಟ 20 ಮಂದಿ ಭಾರತೀಯರ ಮೃತದೇಹ ಇಂದು ಭಾರತಕ್ಕೆ ಆಗಮಿಸಿದೆ. ಕೇರಳದ ಕೊಚ್ಚಿನ್ ಏರ್ಪೋರ್ಟ್ಗೆ ಬಂದ ಮೃತದೇಹಗಳನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಇನ್ನು ಯುದ್ಧದಿಂದ ಪಶ್ಚಿಮ ಏಷ್ಯಾದಲ್ಲಿ 8 ಭಾರತೀಯರು ಪ್ರಾಣ ಕಳೆದುಕೊಂಡಿದ್ದಾರೆ. 8 ಜನರ ಮೃತದೇಹ ಸೇರಿ ಒಟ್ಟು 20 ಮೃತದೇಹಗಳನ್ನು ಭಾರತಕ್ಕೆ ತರಲಾಗಿದೆ. ಕಲಬುರಗಿ ಮಹಾನಗರ ಪಾಲಿಕೆ ಬಜೆಟ್ಗೂ ಮುನ್ನ ಅಯತುಲ್ಲಾ ಖಮೇನಿ ಹತ್ಯೆಗೆ ಸಂತಾಪ ಸೂಚಿಸಲಾಗಿದೆ. ಕಲಬುರಗಿ ನಗರದ ಟೌನ್ನಲ್ಲಿರುವ ಪಾಲಿಕೆಯ ಕಟ್ಟಡದಲ್ಲಿ ಸಂತಾಪ ವ್ಯಕ್ತಪಡಿಸಲಾಯಿತು. ವಾರ್ಡ್ ನಂಬರ್ 24ರ ಸದಸ್ಯೆ ಸೈದಾ ನೂರ್ ಫಾತಿಮಾ ಸಂತಾಪ ಸೂಚಿಸುವ ನಿರ್ಣಯ ಮಂಡನೆ ಹಿನ್ನೆಲೆಯಲ್ಲಿ ಪಾಲಿಕೆ ಮೇಯರ್, ಆಯುಕ್ತರು ಸೇರಿ ಬಿಜೆಪಿ, ಕಾಂಗ್ರೆಸ್ ಸದಸ್ಯರು ಸಂತಾಪ ಸೂಚಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವ ಸಂಘರ್ಷದ ಪರಿಣಾಮವಾಗಿ ಜಾಗತಿಕ ಇಂಧನ ಬೆಲೆಗಳು ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇದರಿಂದ ವಿಮಾನ ಪ್ರಯಾಣದ ದರವೂ ಹೆಚ್ಚಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ವಿಮಾನ ಇಂಧನವಾದ ATF ಬೆಲೆ 2 ಲಕ್ಷ ಪ್ರತಿ ಕಿಲೋ ಲೀಟರ್ ಗಡಿಯನ್ನು ದಾಟಿರುವುದು ದೊಡ್ಡ ಆತಂಕಕ್ಕೆ ಕಾರಣ ಆಗಿದೆ. ಇದು ವಿಮಾನ ಕಂಪನಿಗಳ ಕಾರ್ಯಾಚರಣಾ ವೆಚ್ಚವನ್ನು ಗಣನೀಯವಾಗಿ ಹೆಚ್ಚಿಸುವ ಸಾಧ್ಯತೆ ಇದೆ. ಜೆಟ್ ಇಂಧನ ಬೆಲೆ ಹೆಚ್ಚಳ ಹಿನ್ನೆಲೆ ವಿಮಾನಯಾನ ದರವೂ ಹೆಚ್ಚಾಗುವ ಸಾಧ್ಯತೆ ಇದೆ. ಅಲ್ಲದೆ ಕೆಲವು ಮಾರ್ಗಗಳಲ್ಲಿ ವಿಮಾನ ಸೇವೆಗಳನ್ನು ಕಡಿಮೆ ಮಾಡುವ ಚಿಂತನೆಯೂ ಇದೆ ಎನ್ನಲಾಗಿದೆ.
ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಭಾರತದಲ್ಲಿ ಗ್ಯಾಸ್ ಸಂಕಷ್ಟ ಎದುರಾಗಿದೆ. ಬೆಂಗಳೂರಲ್ಲಿ ಹಲವು ಗ್ಯಾಸ್ ಬಂಕ್ಗಳು ಬಂದ್ ಆಗಿದ್ದಾವೆ. ಇದರಿಂದ ಆಟೋ ಚಾಲಕರು ಆಟೋ ಗ್ಯಾಸ್ ಮುಂದೆ ಕ್ಯೂ ನಿಂತ್ಕೊಂಡಿದ್ದಾರೆ. ಬಂಕ್ಗಳ ಮುಂದೆ ಟಿಸಿಪಾಳ್ಯದ ಅಯ್ಯಪ್ಪ ನಗರದಲ್ಲಿ ಆಟೋ ಗ್ಯಾಸ್ಗಾಗಿ ಚಾಲಕರು ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ಇತ್ತ ಮಹದೇವಪುರದಲ್ಲೂ ಕೂಡ ಆಟೋ ಎಲ್ಪಿಜಿಗೆ ಸಮಸ್ಯೆ ಆಗಿದೆ. ಮಹದೇವಪುರದ ಹೂಡಿ ಗ್ಯಾಸ್ ಬಂಕ್ನ ಮುಂದೆ ಚಾಲಕರು ಕ್ಯೂ ನಿಂತಿದ್ದಾರೆ. ಗ್ಯಾಸ್ ಖಾಲಿಯಾದ ಚಾಲಕರು ಆಟೋವನ್ನು ತಳ್ಕೊಂಡು ಹೋಗ್ತಿದ್ದಾರೆ. ಹೆಸರುಘಟ್ಟದ 8ನೇ ಮೈಲಿಯಲ್ಲೂ ಆಟೋ ಬಂಕ್ಗಳಿಗೆ ಗ್ಯಾಸ್ ಸಪ್ಲೈ ಆಗ್ತಾನೆ ಇಲ್ಲ. ಇದರಿಂದ ಹಲವು ಬಂಕ್ಗಳು ಬಂದ್ ಆಗಿದೆ. ಗ್ಯಾಸ್ ಸಿಗುವ ಕೆಲವು ಬಂಕ್ಗಳ ಮುಂದೆ ಆಟೋ ಚಾಲಕರು ಕ್ಯೂ ನಿಂತ್ಕೊಂಡಿದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲೂ ಆಟೋಗಳಿಗೆ ಗ್ಯಾಸ್ ಸಪ್ಲೈ ಆಗ್ತಿಲ್ಲ. ಇದರಿಂದ ಆಟೋ ಚಾಲಕರು ಗ್ಯಾಸ್ ಬಂಕ್ಗಳ ಮುಂದೆ ಬೆಳಗ್ಗೆಯಿಂದನೇ ಕ್ಯೂ ನಿಂತಿದ್ದಾರೆ. ಶೇಷಾದ್ರಿಪುರಂನ ಟ್ರೂ ಗ್ಯಾಸ್ ಮುಂದೆ ಆಟೋ ಚಾಲಕರು ಗ್ಯಾಸ್ಗಾಗಿ ಕಾಯ್ತಾ ಇದ್ದಾರೆ. 6 ಗಂಟೆಯಿಂದ ಓಡಾಡ್ತಾ ಇದೀವಿ, ಎಲ್ಲೋದ್ರೂ ಸಿಗ್ತಾ ಇಲ್ಲ. ರಾಜಾಜಿನಗರ ಸಿಗ್ತದೆ ಅಂದ್ರು, ಅಲ್ಲಿಲ್ಲ. ಲೆಗ್ಗರಿಂದ ಥ್ರೋ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಇಲ್ಲ ನೋಡ್ರೆ ಲೈನ್ 1.5 ಕಿಲೋಮೀಟರ್ ಇದೆ. ಯಾವಾಗ ಸಿಗುತ್ತೆ, ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಎಲ್ಲಿ ಸಿಗುತ್ತೆ ಅಂತ ಅದೇ ಗೊತ್ತಿಲ್ಲ. ಇಷ್ಟೊತ್ತಾಯ್ತು, ಇವಾಗ ಇಲ್ಲೇ ಊಟ ಟೈಮ್ ಆಗಿದೆ. ಬಾಡಿಗೆ ಎಲ್ಲಿ ಸಿಗುತ್ತೆ ಇವೆಲ್ಲ ಹೋದ್ರೆ? ಪೀಕ್ ಅವರ್ ಮುಗ್ದೋಯ್ತು. ಇವತ್ತು ಬೆಂಗಳೂರಿನಲ್ಲಿ ನೋಡಿ, ಬೆಳಗ್ಗೆ ರಾಜಾಜಿನಗರದಲ್ಲಿ ಬರೀ 3 ಗಂಟೆ ಒಂದು ಬಂಕಲ್ಲಿ ಹಾಕ್ತಾರೆ, ಇನ್ನೊಂದು ಬಂಕಲ್ಲಿ ಅರ್ಧ ಗಂಟೆ ಹಾಕ್ತಾರೆ, ಕ್ಲೋಸ್ ಮಾಡ್ತಾರೆ, ಗ್ಯಾಸೇ ಇಲ್ಲ ಅಂತ ಹೇಳ್ತಾರೆ. ಇಂಥ ವ್ಯವಸ್ಥೆ ಒಳಗಡೆ ಬಂದಿದ್ದೀವಿ ಅಂದ್ರೆ ಇದಕ್ಕೆ ನೇರವಾಗಿ ಸರ್ಕಾರವೇ ಎಸ್ಮ ಜಾರಿಯಾಗಿದ್ರೆ ಇವತ್ತು ಇರುವಂತ ಬಂಕ್ಗಳಲ್ಲಿ ಗ್ಯಾಸ್ ಸರಾಗವಾಗಿ ಚಾಲಕರುಗಳಿಗೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಆಟೋ ಎಲ್ಪಿಜಿಗೆ ಚಾಲಕರು ಪರದಾಡ್ತಿದ್ದಾರೆ. ಆಟೋ ಎಲ್ಪಿಜಿ ಬಂಕ್ ಬಳಿ ಕಿಲೋಮೀಟರ್ವರೆಗೂ ಕ್ಯೂ ನಿಂತಿದ್ದಾರೆ. ನಿನ್ನೆ 80 ರೂಪಾಯಿ ಇದ್ದ ಕೆಜಿ ಗ್ಯಾಸ್ ಇವತ್ತು 89 ರೂಪಾಯಿ ಆಗಿದೆ. ಆಟೋ ಚಾಲಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಇರುವ ಒಂದು ಬಂಕಲ್ಲಿ ಒಂದು ಆಟೋಗೆ ಕೇವಲ 400 ರೂಪಾಯಿಗೆ ಮಾತ್ರ ಗ್ಯಾಸ್ ಅನ್ನ ನೀಡಲಾಗ್ತಾ ಇದೆ. ಆರ್ಥಿಕವಾಗಿ ಇವಾಗ ನಮಗೆ ಗ್ಯಾಸ್ ಸಿಕ್ಕಲಿಲ್ಲ ಅಂದರೆ ನಾವು ಆಟೋ ಓಡಿಸೋ ಆಗಿಲ್ಲ. ನಮಗೆ ಒಂದು ವಾರದಿಂದ ಸರಿಯಾಗಿ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಹೆಂಗೆ ಅಂದರೆ ಗೊತ್ತಾ ಸರ್, ಇವತ್ತು ಒಂದಿನ ಸ್ಟಾಪ್ ಮಾಡ್ತಾರೆ, 2 ದಿನ ಸ್ಟಾಪ್ ಮಾಡ್ತಾರೆ, 3ನೇ ದಿನ ರೇಟ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಗ್ಯಾಸ್ ಬಂದರೆ ಇನ್ನೊಂದು ಕಡೆ ಗ್ಯಾಸ್ ಬರ್ತಾ ಇಲ್ಲ. ಎಲ್ಲೋದ್ರೂ ಆಟೋದವ್ರಿಗೆ ತೊಂದರೆ ಆಗ್ತಾ ಇರೋದು. ಯಾಕೆಂದರೆ ಗ್ಯಾಸ್ ಬಂದ್ಬಿಟ್ಟು ಮಂಗಳೂರಲ್ಲಿ ಬರ್ತಾ ಇದೆಯಲ್ಲ ನಮಗೆ ಗೊತ್ತಿಲ್ಲ. ಇದೆ ಸರ್, 1-1.5 ಕಿಲೋಮೀಟ್ರ್ ಗಂಟ ಇದೆ ಸರ್. ಏನು ಮಾಡ್ತೀರಾ, ಬೆಳಗಿನ ಬಿಸ್ನೆಸ್ಸು ಇಲ್ಲ, ಈ ಕಡೆ ಗ್ಯಾಸ್ ಇಲ್ಲದೆ ಖಾಲಿ ಸುತ್ತಕ್ಕೂ ಆಗ್ತಿಲ್ಲ. ಅದೇ ರೀತಿ ಯಾರು ಕೇಳಿದ್ರು ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಯಾಕೆ ಏನು ಎತ್ತ ಅಂತ ಬರೀ ಚರ್ಚೆ ಮಾಡೋರೆ ಆದರೂ ಹೊರತು ಇದಕ್ಕೊಂದು ಸೊಲ್ಯೂಷನ್ ಸಿಗ್ತಾ ಇಲ್ಲ. ಇನ್ನು ಬಿಟ್ಟರೆ ಅಲ್ಲಿ ಬೇರೆ ಕಡೆ ಹೋಗಿ ನೋಡ್ಕೊಳ್ಳೋಣ ಮಾಡೋಣ ಅಂದರೆ. ಬೆಂಗಳೂರಿನ ಮತ್ತಿಕೆರೆಯಲ್ಲೂ ಆಟೋ ಎಲ್ಪಿಜಿ ಖಾಲಿಯಾಗಿದೆ. ಗ್ಯಾಸ್ ಖಾಲಿ ಹಿನ್ನೆಲೆ ಬಂಕ್ಗಳು ಕ್ಲೋಸ್ ಆಗಿವೆ. ಇದರಿಂದ ಎಜಿಎಸ್ ಆಟೋ ಗ್ಯಾಸ್ ಬಂಕ್ ಮುಂದೆಯೇ ಆಟೋ ಚಾಲಕರು ಆಟೋಗಳನ್ನು ನಿಲ್ಲಿಸಿದ್ದಾರೆ. ಇಲ್ಲ, ಸ್ವಲ್ಪ ಗಾಡಿಗೆ ಹಾಕಿದ್ರು, ಆಮೇಲೆ ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಹಾಕಿದ್ರು. ರೈಟು ಜಾಸ್ತಿ ಆಗಿದೆ, 105 ರೂಪಾಯಿ ಮಾಡವ್ರೆ. ಇನ್ನೂ ಜಾಸ್ತಿ ಆಗ್ಬೋದು ರೇಟು. ಏನೋ ಲೋಡ್ ಬಂದಿಲ್ಲ, ಈಗ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಮೇಡಮ್ ಅವರೇ. ಅವಾಗಿತ್ತು, ಆಮೇಲೆ ನಾನು ಒಂದು ಸ್ವಲ್ಪ ಮುಂದೆ ಬಂದ ಮೇಲೆ ಖಾಲಿ ಆಗಿದೆ ಅಂತ ಹೇಳಿದ್ರು. ಸರಿ, ಏನು ಗಾಡಿ ಹೋಗೋ ಪರಿಸ್ಥಿತಿ ಇಲ್ಲ, ಇಲ್ಲೇ ನಿಲ್ಸ್ಕೋಬೇಕು ಅಂತ ನಿಲ್ಸಿದ್ದೀವಿ. ಇಲ್ಲ, ಈಗ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋದ್ರೆ ಮನೆಗೆ ಸೇರೋಕ್ಕೂ ಗ್ಯಾಸ್ ಇಲ್ಲ. ಆ ಪರಿಸ್ಥಿತಿ. ಮೊನ್ನೆ 85 ರೂಪಾಯಿ ಇತ್ತು, 90 ರೂಪಾಯಿ ಆಯ್ತು, 100 ರೂಪಾಯಿ ಆಯ್ತು, ಇವಾಗ 105 ರೂಪಾಯಿ. ಈ ತರ ಆಗ್ತಾ ಇದ್ರೆ ನಮ್ಮಿಂದ ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಆದಷ್ಟು ಬೇಗ ಕಮ್ಮಿ ಆಗ್ಬೇಕು ಅಂತ ಕೇಳ್ಕೊಂತ ಇದೀವಿ ಮೇಡಮ್. ಈ ರಾಜಾಜಿನಗರದಲ್ಲಿ ಸ್ಟಾಕ್ ಇಲ್ಲ ಮೇಡಮ್, ಎಲ್ಲಿ ಸ್ಟಾಕ್ ಇಲ್ಲ. ಬೆಳಗಿಂದ 10 ಪೆಟ್ರೋಲ್ ಬಂಕ್ ರೌಂಡ್ ಹೊಡ್ಕೊಂಡ್ ಬಂದಿದ್ದೀವಿ, ಎಲ್ಲಿ. ರಾಜ್ಯದ ಹಲವೆಡೆ ಆಟೋ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿದೆ. ಈ ಮಧ್ಯೆ ಗ್ಯಾಸ್ ದರ ಏರಿಕೆಯಿಂದ ಆಟೋ ಚಾಲಕರು ಸಂಕಷ್ಟಕ್ಕೀಡಾಗಿದ್ದಾರೆ. 1 ಕೆಜಿ ಆಟೋ ಎಲ್ಪಿಜಿ ದರ 105 ರೂಪಾಯಿ ಆಗಿದೆ. ಪೆಣ್ಯ 2ನೇ ಹಂತದಲ್ಲಿ ಗ್ಯಾಸ್ ಬಂಕ್ನಲ್ಲಿ 105 ರೂಪಾಯಿಗೆ ಗ್ಯಾಸ್ ಮಾರಾಟ ಮಾಡಲಾಗ್ತಾ ಇದೆ. ಯುದ್ಧಕ್ಕೂ ಮುನ್ನ ಕೇವಲ 58 ರೂಪಾಯಿ ಇದ್ದ ಗ್ಯಾಸ್ ಈಗ 105 ರೂಪಾಯಿ ಆಗಿದ್ದು ಆಟೋ ಚಾಲಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಚಿಕ್ಕಮಗಳೂರಲ್ಲಿ ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಜಿಲ್ಲೆಯಲ್ಲಿರುವಂತಹ 4 ಎಲ್ಪಿಜಿ ಆಟೋ ಗ್ಯಾಸ್ ಬಂಕ್ಗಳು ಬಂದ್ ಆಗಿದೆ. ಸ್ಟಾಕ್ ಇಲ್ಲದೆ ಎಲ್ಪಿಜಿ ಗ್ಯಾಸ್ ಅನ್ನ ಬಂದ್ ಮಾಡಲಾಗಿದೆ. ಗ್ಯಾಸ್ ಬಂಕ್ ಕ್ಲೋಸ್ ಹಿನ್ನೆಲೆಯಲ್ಲಿ ಆಟೋಗಳನ್ನು ಬಂಕ್ನಲ್ಲಿ ನಿಲ್ಲಿಸಿ ಚಾಲಕರು ಹೋಗ್ತಿದ್ದಾರೆ. ಇನ್ನು ಗ್ಯಾಸ್ ಪೂರೈಕೆ ಆಗದ ಹಿನ್ನೆಲೆ ಜಿಲ್ಲಾಧಿಕಾರಿಗಳಿಗೆ ಆಟೋ ಚಾಲಕರು ಮನವಿ ಸಲ್ಲಿಸಿದ್ದಾರೆ. ಗ್ಯಾಸ್ ಇಲ್ಲದೆ ನಾವು ಆಟೋ ಓಡಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಮನವಿ ಕೊಟ್ಟಿದ್ದಾರೆ. ಸುಮಾರು 4,000 ಜನ ಆಟೋ ಚಾಲಕರಿಗೆ ಮಾಲೀಕರಿಗೆ ತುಂಬಾ ತೊಂದರೆ ಆಗಿದೆ. ಕಾರಣ ಗ್ಯಾಸ್ ಇಲ್ಲದ ಕಾರಣ. LPG ಆಟೋ ಚಿಕ್ಕಮಗಳೂರಲ್ಲಿ 2,500-3 ಸಾವಿರ ಆಟೋ ಇದೆ. 2 ದಿವಸದಿಂದ 3 ದಿವಸದಿಂದ ಗ್ಯಾಸ್ ತಂದಿಲ್ಲ ನಮಗೆ. 2,500 ಸಾವಿರ 3 ಜನ ಆಟೋ 3 ಸಾವಿರ ಆಟೋಗಳು ರೋಡಲ್ಲಿ ನಿಂತಿದ್ದಾವೆ. ಇದಕ್ಕೆ ಯಾರು ಹೊಣೆ ಅಂತ ಗೊತ್ತಿಲ್ಲ. ನನ್ನ ನಾವು ಐಬಿಲಿ ಆಟೋ ಸಂಘದ ಪದಾಧಿಕಾರಿಗಳು ಸೇರಿ ಮೀಟಿಂಗ್ ಮಾಡಿದಾಗ ಇವತ್ತು ಸ್ಟ್ರೈಕ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆ ಸ್ಟ್ರೈಕ್ ಮಾಡಬಾರ್ದು ಅಂತ ಹೇಳಂತ ಇವತ್ತು ಜಿಲ್ಲಾಡಳಿತ ನಮಗೇನೋ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇವತ್ತು ನಾವು ಸ್ಟ್ರೈಕ್ ಮಾಡಿಲ್ಲ. ಅವರು ಮಾತಿಗೆ ನಾವು ಸ್ಪಂದಿಸ್ಬಿಟ್ಟು ಇವತ್ತು ಅರ್ಜಿ ಕೊಟ್ಬಿಟ್ಟು ಸುಮ್ಮನೆ ಅದೇ ತರ ಹೋಗಿದ್ದೀವಿ. ಅರ್ಜಿ ನಾವು ಕಾಣಿಸಿದ್ವಿ. 72 ಗಂಟೆಯಲ್ಲಿ ನಮಗೆ ಇದನ್ನ ಸಮಸ್ಯೆ ಬಗೆಹರಿಸ್ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಾವು ರೋಡಿಗಿಳಿಯಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳ್ತೀವಿ.
ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಗ್ಯಾಸ್ ಸಿಲಿಂಡರ್ ಸಿಗದೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ರಾಮನಗರದ ಹೊರವಲಯದಲ್ಲಿರುವ ಬಂಕ್ಗಳಲ್ಲಿ ಗ್ಯಾಸ್ ಸ್ಟಾಕ್ ಇಲ್ಲದೆ ಬೀಗ ಹಾಕಲಾಗಿದೆ. ಬಂಕ್ಗೆ ಬೀಗ ಹಿನ್ನೆಲೆ ಗ್ಯಾಸ್ ತುಂಬಿಸಿಕೊಳ್ಳಲು ಬಂದ ಆಟೋ ಚಾಲಕರು ಪರದಾಡುವಂತಾಗಿದೆ. ಮಂಗಳೂರಲ್ಲೂ ಆಟೋ ಎಲ್ಪಿಜಿ ಗ್ಯಾಸ್ ಬಂಕ್ಗಳು ಬಂದ್ ಆಗಿದೆ. ಇದರಿಂದ ಆಟೋ ಚಾಲಕರು ಗ್ಯಾಸ್ ಸಿಗದೆ ಪರದಾಡುವಂತಾಗಿದೆ. ಮಂಗಳೂರು ನಗರದಲ್ಲಿರುವ 7 ಗ್ಯಾಸ್ ಬಂಕ್ಗಳಲ್ಲೂ ಗ್ಯಾಸ್ ಖಾಲಿಯಾಗಿದೆ. ಇಲ್ಲ ಸರ್, ಎಲ್ಲೂ ಗ್ಯಾಸ್ ಇಲ್ಲ ಸರ್. ನಾವು ಎಲ್ಲ 3-4 ಪಂಪ್ ಇದೆ, 3-4 ಪಂಪಿಗೆ ಹೋಗಿ ಸುತ್ತಾಡ್ಕೊಂಡು ಬರೋದು ಸರ್. ನಿನ್ನೆ ಬೀಚೋಡಿಗೆ ಹೋಗಿದ್ದೇವೆ, ಅಲ್ಲಿ ಸಹ ಇಲ್ಲ. 24 ಕಿಲೋಮೀಟರ್ ಖರ್ಚು ಮಾಡಿ ವಾಪಸ್ ಬಂದು ಗ್ಯಾಸ್ ಇಲ್ಲ. ಇದೇ ಸಮಸ್ಯೆ ನಮಗೆ, ಬೇರೆ ಯಾವುದಿಲ್ಲ. ಎಲ್ಲ 3-4 ಸಾವಿರ ಆಟೋ ಇದೆ. ನಾವು ಅದರಲ್ಲೇ ದುಡಿಯುವವರು, ಅದರಲ್ಲೇ ಆಗಬೇಕು. ನಮ್ಮ ಮನೆ ಖರ್ಚು ಎಲ್ಲ ಆಗಬೇಕು. ನಮಗೆ ಯಾವುದು ಬೇರೆ ಗೊತ್ತಿಲ್ಲ. ನಮಗೆ ಇದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಆಗ ಇದರಲ್ಲೇ ಇದು ಆಗ್ತದೆ. ಅದೊಂದು ಸಮಸ್ಯೆಯನ್ನು ನೀವು ಇದು ಮಾಡಿದರೆ ನಮಗೆ ಬಹಳ ಒಂದು ಉಪಕಾರ ಅಷ್ಟೇ. 62 ರೂಪಾಯಿ ಗ್ಯಾಸ್ ಇತ್ತು, 62 ರೂಪಾಯಿ ಇತ್ತು ಗ್ಯಾಸಿಗೆ. ಈಗ 80 ರೂಪಾಯಿ ಆಗಿದೆ, ಕೆಲವು 82 ರೂಪಾಯಿ ಆಗಿದೆ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದಿಂದಾಗಿ ಗದಗ ಜಿಲ್ಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮುಂದುವರೆದಿದೆ. ನರಗುಂದ ಪಟ್ಟಣದಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಅರ್ಧ ಕಿಲೋಮೀಟರ್ ಉದ್ದಕ್ಕೂ ಜನರು ಸರತಿ ಸಾಲಲ್ಲಿ ನಿಂತುಕೊಂಡಿದ್ದಾರೆ. ಊಟ ನಿದ್ದೆ ಬಿಟ್ಟು ನಸುಕಿನಿಂದಲೇ ಕ್ಯೂ ಹಚ್ಚಿದ್ದಾರೆ. ಸಿದ್ದನಬಾವಿ ಓಣಿಯಲ್ಲಿರುವ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಖಾಲಿ ಗ್ಯಾಸ್ ಸಿಲಿಂಡರ್ ಹಿಡಿದು 6 ಗ್ರಾಹಕರು ಕ್ಯೂ ಹಚ್ಚಿದ್ದಾರೆ. ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗಿದ್ದು ಅಜ್ಜಂಪುರ ಪಟ್ಟಣದಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಕ್ಯೂ ನಿಂತುಕೊಂಡಿದ್ದಾರೆ. ಖಾಲಿ ಸಿಲಿಂಡರ್ ಹಿಡಿದು ಸರತಿ ಸಾಲಲ್ಲಿ 500ಕ್ಕೂ ಹೆಚ್ಚು ಜನ ನಿಂತಿದ್ದು ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ನಿಯೋಜನೆ ಕೂಡ ಮಾಡಲಾಗಿದೆ. ಅಲ್ಲದೆ ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಕೊರತೆ ನಡುವೆ ಸರ್ವರ್ ಸಮಸ್ಯೆ ಉಂಟಾಗಿದೆ. ಗೃಹ ಬಳಕೆ ಸಿಲಿಂಡರ್ ಬುಕ್ ಮಾಡಲು ಸರ್ವರ್ ಸಮಸ್ಯೆ ಎದುರಾಗಿದ್ದು ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಕಾದು ಕುಳಿತಿದ್ದಾರೆ. ನೆಹರು ಮೈದಾನದ ಬಳಿ ಇರುವ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರು ಬೆಳಗ್ಗೆಯಿಂದಲೂ ಸರತಿ ಸಾಲಲ್ಲಿ ನಿಂತುಕೊಂಡಿದ್ದಾರೆ. ಸರ್ವರ್ ಸಮಸ್ಯೆ ಹಿನ್ನೆಲೆಯಲ್ಲಿ ಗ್ಯಾಸ್ ಬುಕ್ ಆಗದ ಹಿನ್ನೆಲೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಬೆಳಗಾವಿಯಲ್ಲೂ ಸಿಲಿಂಡರ್ಗೆ ಪರದಾಡುವಂತಾಗಿದೆ. ಸಿಲಿಂಡರ್ ಸಿಗದ ಹಿನ್ನೆಲೆ ಜನ ಪ್ರತಿಭಟನೆ ಮಾಡಿದ್ದಾರೆ. ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯ ಜನ ಪ್ರತಿಭಟನೆ ನಡೆಸಿದ್ದು ನಡು ರಸ್ತೆಯಲ್ಲೇ ಖಾಲಿ ಸಿಲಿಂಡರ್ ಇಟ್ಟು ಜನ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಹಿನ್ನೆಲೆ ಬೆಳಗಾವಿಯ ಹೋಟೆಲ್ ಮಾಲೀಕರು ಸೌದೆ ಒಲೆಯತ್ತ ಮುಖ ಮಾಡಿದ್ದಾರೆ. ಬೆಳಗಾವಿಯ ಬಹುತೇಕ ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿಯೇ ಅಡುಗೆ ಮಾಡಲಾಗ್ತಿದೆ. ಬೆಳಗಾವಿ ನಗರದ ಆರ್ ವೃತ್ತದಲ್ಲಿರೋ ಸೂರ್ಯಪ್ರಕಾಶ ಹೋಟೆಲ್ನಲ್ಲಿ ಸೌದೆ ಬಳಸಿ ಅಡುಗೆ ಮಾಡಲಾಗ್ತಿದೆ. ಬರಾನಿಲ್ರಿ, ಆದ್ರೆ ನಾವು ಆದಷ್ಟು ರೀ ಒಲಿ ಮೇಲೆ ಮಾಡತ್ತವ್ರಿ. ಸಾಯಂಕಾಲ ಬಜ್ಜಿ ಬಡಂಗ ಗಿರ್ಮಿಟ ಎಲ್ಲ ಬಂದ್ ಮಾಡಿದೇವ್ರಿ. ಕಸ್ಟಮರ್ ಬಂದು ಹೊಳ್ ಹೊಂಟಾರ್ರಿ. ಆದ್ರೆ ಎಷ್ಟು ಆಗ್ತೈತೆ ಅಷ್ಟು ನಾವು ಒಪ್ಪತ್ತರೆ ಅವ್ರು ಕೊಡಾಕತ್ತೇವ್ರಿ. ಆದ್ರೂ ಹೊಗಿ ಹಿಡಿಯತ್ತೈತ್ರಿ, ಜನ ಕುಂಡಾಕ್ತಾರಿಲ್ಲ. ಗ್ಯಾಸ್ ಅಂತೀವಿ ಒಟ್ಟ ಕೊಡಾನಿಲ್ರಿ. ನಾ ಫೋನ್ ಹಚ್ಚಿದ್ರಿ ಬಿ ಸ್ವಿಚ್ ಆಫ್ ಹೇಳತ್ತೈತ್ರಿ. ಅವ್ರು ಬರಾನಿಲ್ಲತ್ತವಿ ನಮಗೆ ಹೇಳತ್ತಾರ. 20 ದಿವಸ ಆತ್ರ ನಾವು ಒಲಿ ಮೇಲೆ ಮಾಡತ್ತೇವ್ರಿ. ರೇಟ್ ಇಲ್ರಿ, 5 ರೂಪಾಯಿ ಅದ. ಒಲಿ ಮೇಲೆ ನಾನು ಹೆಚ್ಚಿಗೆ ಮಾಡಿದೇವ್ರಿ. ಅದು ಕಟ್ಗಿ ನೆಟಕ್ಕೆ ಸಿಗಂಗಿಲ್ರಿ. ಕಟ್ಗಿ ಕೊಂಡು ತರತ್ತಾರ್ರಿ, ಎಲ್ಲಿ ಸಿಕ್ಕಲ್ಲಿ ಒಟ್ಟು ಹೋಗಿ ತರತ್ತಾರ. ನಮ್ಗೆ ಗ್ಯಾಸ್ದ ತಂತ್ರಿ ಭಾಳ ಐತ್ರಿ. ಈಗ 20 ದಿವಸ ಆತ ಒಲಿ ಮೇಲೆ ಮಾಡತ್ತೇವ್ರಿ. ಆದರೂ ನಮ್ಮ ಹೋಟೆಲ್ಗೆ ಗಿರಾಕಿ ಕಮ್ಮಿ ಆಗೈತ್ರಿ. ಪಡ್ಡು ಫೇಮಸ್ಸು, ಪಡ್ಡು ರಾಗಿ ದೋಸೆ, ಪ್ಲೇನ್ ದೋಸೆ, ಸೆಡ್ ದೋಸೆ ಎಲ್ಲ ಮಾಡ್ತೇವ್ರಿ. ಈಗ ಅದೆಲ್ಲ ಬಂದ್ ಮಾಡಿದೇವ್ರಿ. ದೇಶದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಭಾರಿ ಏರಿಕೆ ಆಗಿದೆ. 19 ಕೆಜಿ ಸಿಲಿಂಡರ್ ಬೆಲೆ 195 ರೂಪಾಯಿ ಹೆಚ್ಚಳವಾಗಿದೆ. ದೆಹಲಿ ಮಾರುಕಟ್ಟೆಯಲ್ಲಿ 195 ರೂಪಾಯಿ ಹೆಚ್ಚಳವಾಗಿದ್ದು ಸಿಲಿಂಡರ್ ಬೆಲೆ 2078 ರೂಪಾಯಿ ತಲುಪಿದೆ. ಇನ್ನು ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆಯಲ್ಲಿ ಸದ್ಯದಲ್ಲಿ ಯಾವುದೇ ಏರಿಕೆ ಕಂಡಿಲ್ಲ ಎನ್ನಲಾಗಿದೆ. ಇವತ್ತಿನಿಂದ ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆಯಾಗಿದ್ದು ಹೋಟೆಲ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಯುದ್ಧದಿಂದಾಗಿ ಹೋಟೆಲ್ ನಡೆಸೋಕೆ ಕಷ್ಟ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಮಾಡಿದ್ರೆ ಹೋಟೆಲ್ ನಡೆಸೋದೇ ದುಸ್ತರವಾಗುತ್ತೆ. ಈಗಲೇ ಸರಿಯಾಗಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇದರ ನಡುವೆ ದರ ಏರಿಕೆ ಮಾಡಿದರೆ ಹೇಗೆ ಹೋಟೆಲ್ ನಡೆಸೋದು ಅಂತ ಹೋಟೆಲ್ ಮಾಲೀಕರು ಪ್ರಶ್ನೆ ಮಾಡ್ತಿದ್ದಾರೆ. 40% ಲಾಸ್ ಇದೆ ಮ್ಯಾಮ್ ಇವತ್ತು. ಯಾಕಂತಂದ್ರೆ ಜನಗಳು ಓಡಾಡ್ತಾ ಇಲ್ಲ, ಎಲ್ಲ ಹೋಟ್ಲುಗಳು ಕ್ಲೋಸ್ ಇದೆ ಅಂತಾನೆ ಇವತ್ತು ಜನಗಳು ಬೀದಿಗೆ ಇಳಿತಾ ಇಲ್ಲ ಇವತ್ತು. ಮತ್ತೆ ಹೋಗ್ತಾ ದಿನ ನಮಗೆ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಹಲವಾರು ಈಗ ನಮ್ಗೆ 2000 ರೂಪಾಯಿಗೆ ನಾರ್ಮಲ್ ಆಗಿ ನಮ್ಮ ಸಿಲಿಂಡರ್ ಏನು ಸಿಗ್ತಾ ಇತ್ತು, ಈಗ ನಾವು ಅದನ್ನ ನನಗೆ ಒಂದೇ ಬರ್ತಾ ಇರೋದು ದಿನಕ್ಕೆ. ಈಗ ಅದನ್ನ ಜಾಸ್ತಿ ದುಡ್ಡು ತಗೋಬೇಕಂದ್ರೆ ಅಫ್ಕೋರ್ಸ್ ನಾನು ಕಾಳಸಂತೆಯಲ್ಲಿ ಹೋಗ್ಬೇಕಾಗತ್ತೆ. 5600, 7000, 8000 ಅವ್ರು ಹೇಳಿದ್ದೆ ಬೆಲೆ ಆತ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಹಿನ್ನೆಲೆಯಲ್ಲಿ ತಿಂಡಿ ಹಾಗೂ ಊಟದ ದರ ಏರಿಕೆ ಬಗ್ಗೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಸುಳಿ ಕೊಟ್ಟಿದ್ದಾರೆ. ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳ ದರ ಏರಿಕೆ ಮಾಡುವುದು ಹೋಟೆಲ್ ಮಾಲೀಕರಿಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಬೆಂಕಿ ಹೊತ್ಕೊಂಡಿರೋ ಘಟನೆ ಬೆಂಗಳೂರಿನ ಲಗ್ಗೆರೆಯ ರಾಜೀವ್ ಗಾಂಧಿ ನಗರದಲ್ಲಿ ನಡೆದಿದೆ. ಹೊಸ ಸಿಲಿಂಡರ್ ತಂದಿದ್ದ ದಂಪತಿ ಹಳೆ ಸಿಲಿಂಡರ್ ತೆಗೆದು ಹೊಸ ಸಿಲಿಂಡರ್ ಜೋಡಿಸುವಾಗ ಬೆಂಕಿ ಹೊತ್ಕೊಂಡಿದೆ. ಬೆಂಕಿ ಹೊತ್ಕೊಂಡ ತಕ್ಷಣವೇ ಮನೆ ಮಂದಿ ಹೊರಗೆ ಬಂದಿದ್ದಾರೆ. ಸದ್ಯ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಮೊದಲ ಮಹಡಿಯಲ್ಲಿ ಬೆಂಕಿ ಹೊತ್ಕೊಂಡು ಇಡೀ ಮನೆ ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ರಾಜಗೋಪಾಲ್ ನಗರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿದ್ದಾರೆ.
ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ ಪರ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಮಾಡುತ್ತಿದ್ದಾರೆ. ನಾಗನೂರು ಗ್ರಾಮದ ಶಿವನ ದೇವಸ್ಥಾನದಿಂದ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯ ಕಾರಿಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಸಾರಥಿಯಾಗಿದ್ದರು. ಇನ್ನು ಪ್ರಚಾರದ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ 2 ಕ್ಷೇತ್ರದಲ್ಲೂ ನಮ್ಮ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಅಂತ ಹೇಳಿದರು. ನಮ್ಮ ಸರ್ಕಾರ ಮಾಡಿರುವ ಕೆಲಸಗಳು ಹಾಗೂ ಶಾಮನೂರು ಕುಟುಂಬ ಕ್ಷೇತ್ರಕ್ಕೆ ಮಾಡಿರುವ ಕೆಲಸಗಳಿಂದ ನಮ್ಮ ಗೆಲುವು ನಿಶ್ಚಿತ ಅಂತ ಹೇಳಿದ್ದಾರೆ. 2 ಕಡೆ 2 ಚುನಾವಣೆಗಳಲ್ಲಿ ದೊಡ್ಡ ಅಂತರದಿಂದ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಯಾಕಂತಂದರೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳು, ಶಾಮನೂರು ಶಿವಶಂಕರಪ್ಪನವರು ಅವ್ರ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಕೆಲಸಗಳು ಅವೆಲ್ಲವೂ ಕೂಡ ನಮಗೆ ಈಗ ಸಹಾಯಕ. ದಾವಣಗೆರೆ ಉಪಚುನಾವಣಾ ಅಖಾಡ ರಂಗೇರಿದೆ. 2ನೇ ದಿನ ಪ್ರಚಾರದ ಅಖಾಡಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಂದಿದ್ದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಪರ ಮತಯಾಚನೆ ಮಾಡುತ್ತಿದ್ದಾರೆ. ಈ ವೇಳೆ ಮಾತಾಡಿರೋ ಅವರು ಕ್ಷೇತ್ರದಲ್ಲಿ ವಾತಾವರಣದ ನಿರೀಕ್ಷೆ ಮೀರಿ ಚೆನ್ನಾಗಿದೆ. 2 ಕ್ಷೇತ್ರಗಳಲ್ಲೂ ಬಿಜೆಪಿಯೇ ಗೆಲುವು ಸಾಧಿಸಲಿದೆ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರಕ್ಕೆ ಜನ ಬೇಸತ್ತು ಹೋಗಿದ್ದಾರೆ. 2 ಕ್ಷೇತ್ರದ ಮತದಾರರು ಬಿಜೆಪಿಗೆ ಮತ ಕೊಟ್ಟು ಗೆಲ್ಲಿಸಿ ಅಂತ ಮನವಿ ಮಾಡಿದ್ದಾರೆ. ಮೀರಿ ಚೆನ್ನಾಗಿತ್ತು. ಇವತ್ತು ಇಲ್ಲಿದ್ದು ನಾಡಿದ್ದು ಬಾಗಲಕೋಟೆ ಕಡೆ ಹೋಗ್ತಾ ಇದ್ದೇನೆ. 2 ಕ್ಷೇತ್ರ ಗೆಲ್ಲುವಂಥ ವಿಶ್ವಾಸ ಇದೆ. ಜನ ಈ ಭ್ರಷ್ಟಾಚಾರ ಸರ್ಕಾರದ ಬೇಸತ್ತಿದ್ದಾರೆ, ಬದಲಾವಣೆಗೆ ಹಾತೊರಿತಾ ಇದ್ದಾರೆ. ಜನ ಇತವರ ಸಂಪೂರ್ಣ ಮರೆತು ಸರ್ಕಾರದ ಖಜಾನೆ ಲೂಟಿ ಮಾಡುವಂಥ ಹಗಲು ದರೋಡೆಯಲ್ಲಿ ಸಿದ್ದರಾಮಯ್ಯ ನಿರತರಾಗಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಇಂಥ ಒಂದು ಸಂದರ್ಭದಲ್ಲಿ ಈ 2 ಕ್ಷೇತ್ರದ ಮತದಾರರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಕಮಲದ ಹೂವಿನ ಕುರಿತು ಓಟ್ ಕೊಟ್ಟು ಅವರನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೇನೆ. ಬಿಎಸ್ವೈ ನೇತೃತ್ವದಲ್ಲಿ ಆರ್ಯ ವೈಶ್ಯ ಸಮಾಜದ ಸಭೆ ಮಾಡಲಾಗಿದ್ದು ಸಭೆಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ. ಆರ್ಯ ವೈಶ್ಯ ಸಮಾಜ ಅಂದರೆ ಶಿಸ್ತಿನ ಸಮಾಜ. ದಾವಣಗೆರೆ ಉಪಚುನಾವಣೆಯ ಲೆಕ್ಕಾಚಾರ ಈ ಬಾರಿ ನೀವೇ ಹೇಳಬೇಕು. ನಿಮ್ಮ ಲೆಕ್ಕ ಪಕ್ಕಾ ಇರುತ್ತೆ. ನಿಮ್ಮ ಆರಾಧ್ಯ ದೈವದ ಹೆಸರಿರುವ ಅಭ್ಯರ್ಥಿಯನ್ನು ಗೆಲ್ಲಿಸಿ. ಈ ಚುನಾವಣೆ ರಾಜ್ಯದ ಹಣೆ ಬರಹವನ್ನೇ ಬದಲಾವಣೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಈ ದಾವಣಗೆರೆಯ ಉಪಚುನಾವಣೆಯಲ್ಲಿ ನಾವು ಯಾವ ಲೆಕ್ಕಾಚಾರವನ್ನು ತಂದಿದ್ದೀರಿ? ಈ ಉಪಚುನಾವಣೆಯ ಫಲಿತಾಂಶದ ಲೆಕ್ಕಾಚಾರ ನಮ್ಮ ಪ್ರಕಾರ ಈ ಬಾರಿ ಬಿಜೆಪಿಗೆ ಜಯಬೇರಿ ಕಳೆದ 30 ವರ್ಷದಿಂದ ಸಿಕ್ಕಿಲ್ಲ. ಈ ಬಾರಿ ನಿಮ್ಮ ಲೆಕ್ಕಾಚಾರ ಪ್ರಕಾರ ಭಾರತೀಯ ಜನತಾ ಪಕ್ಷ ಜಯಬೇರಿ ಹೊಡಿತಿದ್ರೆ 2 ಕೈ ಎತ್ತಿ ಗೋಳೋ ಭಾರತ ಈ ಮಾತನ್ನು ನಾನು ಬೇರೆ ಕಡೆ ಕೇಳೋದಲ್ಲ, ನಿಮ್ಮಲ್ಲಿ ಮಾತಾಡ್ತಿದ್ದೀನಿ. ದಾವಣಗೆರೆ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ನಿನ್ನೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಕೆಂಡೋತ್ಸವ ನಡೆಯಿತು. ಇನ್ನು ಕೆಂಡೋತ್ಸವದಲ್ಲಿ ಸಚಿವ ಮಲ್ಲಿಕಾರ್ಜುನ ಕೆಂಡ ಸೇವೆ ಮಾಡಿದರು. ಸಚಿವ ಮಲ್ಲಿಕಾರ್ಜುನಿಗೆ ಪುತ್ರ ಸಮರ್ಥ ಪುತ್ರಿ ಶ್ರೇಷ್ಠ ಕೂಡ ಸಾಥ್. ಪ್ರತಿ ವರ್ಷ ನಡೆಯುವ ಜಾತ್ರೆ ವೇಳೆ ಸಚಿವ ಮಲ್ಲಿಕಾರ್ಜುನ್ ಕೆಂಡ ಹಾಯುವ ಸೇವೆ ಸಮರ್ಪಿಸುತ್ತಾರೆ. ಸತತ 10 ವರ್ಷದಿಂದ ಮಲ್ಲಿಕಾರ್ಜುನ್ ಈ ಕಾರ್ಯ ಮಾಡುತ್ತಾ ಬಂದಿದ್ದಾರೆ. ಇನ್ನು ಕೆಂಡ ಸೇವೆಯ ಬಳಿಕ ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾತನಾಡಿದರು. ನಾನು ಚಿಕ್ಕವನಾಗಿದ್ದ ಕೆಂಡ ಹಾಯ್ತಾ ಇದ್ದೇನೆ. ಮಳೆ ಬೆಳೆ ಕೊಡು ಅಂತ ದೇವರಲ್ಲಿ ಕೇಳಿದ್ವಿ. ಕಳೆದ ವರ್ಷ ಕೂಡ ದೇವರಲ್ಲಿ ಅದನ್ನೇ ಬೇಡಿಕೊಂಡಿದ್ವಿ ಅಂತ ಮಾತನಾಡಿದರು. 15ನೇ ವರ್ಷ 14ನೇ ವರ್ಷ 14-15ನೇ ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಹಂಗೆ ಕಂಟಿನ್ಯೂ ಆಕ್ಯಂತ ಹೋಗೈತಿ. ದಾವಣಗೆರೆ ದಕ್ಷಿಣ ಚುನಾವಣೆ ನಡೀತಾ ಇದೆ. ಒಳ್ಳೆ ಒಂದು ಏನು ಬೈ ಎಲೆಕ್ಷನ್ ಇದೆ. ಇದರಲ್ಲಿ ಸಮರ್ಥ ಶಾಮನೂರವರು ಸ್ಪರ್ಧೆ ಕಣದಲ್ಲಿ ನಿಂತಿದ್ದಾರೆ. ತಮ್ಮೆಲ್ಲರ ಹಳೆ ಊರಿನ ಜನತೆ ಎಲ್ಲ ಪ್ರತಿಯೊಬ್ಬರು ಹೆಚ್ಚಿನ ರೀತಿಯಿಂದ ನಮ್ಮ ಸಮರ್ಥಿಗೆ ಬೆಂಬಲವನ್ನು ಕೊಟ್ಟು ಅವನು ಈ ಭಾಗದ ತಮ್ಮ ಮಗನಾಗಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಅಂತ ನನಗೆ ಸಂಪೂರ್ಣವಾಗಿ. ಬಾಗಲಕೋಟೆ ಉಪಚುನಾವಣಾ ಅಖಾಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಆಗಿದ್ದು ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕಾಂಗ್ರೆಸ್ ಕಾರ್ಯದರ್ಶಿ ಸಾಧು ಕೋಕಿಲಾ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಪ್ರಚಾರದ ವೇಳೆ ಡಿಕೆ ಶಿವಕುಮಾರ್ಗೆ ವಿಜಯಾನಂದ ಕಾಶ್ಯಪ್ಪನವರು ಡ್ರೈವರ್ ಆಗಿದ್ದಾರೆ.
ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಸಭೆ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸಭೆ ಮಾಡಲಾಗಿದ್ದು, ವಿಜಯಪುರ, ಬಾಗಲಕೋಟೆ ಜಿಲ್ಲೆಯ ಮುಖಂಡರು ಹಾಗೂ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಸಭೆಯಲ್ಲಿ ಚುನಾವಣೆಯ ಬಗ್ಗೆ ಸಲಹೆ, ಸೂಚನೆಗಳನ್ನು ನೀಡಿ ಬಾಗಲಕೋಟೆಯಿಂದ ಶಿಕಾರಿಪುರಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರರ ಪ್ರಜಾಕೀಯ ಪಕ್ಷ ಮತ್ತೆ ಆಕ್ಟಿವ್ ಆಗಿದೆ. ದಿ ರಿಯಲ್ ಪ್ರಜಾಕೀಯ ಮೂಲಕ ನಟ ಉಪೇಂದ್ರ ಮತ್ತೆ ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದ್ದು, ಜಿಬಿಎ ಮತ್ತು 2028ರ ವಿಧಾನಸಭೆಗೆ ಚುನಾವಣೆಗೆ ಭರ್ಜರಿಯಾಗಿ ತಯಾರಿ ಮಾಡುತ್ತಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಉಪೇಂದ್ರ, ಹೊಸ ಆಪ್ ಮೂಲಕ ಜನರು ಹಾಗೂ ಪ್ರಜಾಕೀಯ ಮಧ್ಯೆ ನೇರ ಸಂಪರ್ಕಕ್ಕೆ ಹೊಸ ವೇದಿಕೆ ಕಲ್ಪಿಸಲಿದ್ದೇವೆ ಅಂತ ಹೇಳಿದರು. ಇನ್ನು ನಮ್ಮ ಪಕ್ಷ ಕೋಮಾದಲ್ಲಿ ಇಲ್ಲ, ಆ ರೀತಿ ನೋಡುವವರು ಕೋಮಾದಲ್ಲಿರ್ತಾರೆ ಅಂತ ಟಾಂಗ್ ಕೊಟ್ಟರು. ವರ್ಕ್ ಮಾಡಬೇಕು, ಅವನು ಸಾರ್ವಜನಿಕರ ಜೊತೆ ಹೆಂಗ್ ಕನೆಕ್ಟ್ ಮಾಡಬೇಕು, ಅವ್ರ ಪ್ರಾಬ್ಲಮ್ಸ್ ಹೆಂಗ್ ತಗೊಬೇಕು, ಅದನ್ನ ಯಾವ ರೀತಿ ಪ್ರೋಗ್ರಾಮ್ ಮಾಡಬೇಕು, ಅದನ್ನ ಯಾವ ರೀತಿ ಪಾರದರ್ಶಕತೆ ವರ್ಕ್ ಮಾಡಬೇಕು, ಜನರ ಮುಂದೆ ಇಡಬೇಕು, ಜನ ಅದಕ್ಕೆ ರೇಟಿಂಗ್ ಕೊಡಬೇಕು. ಮೋರ್ ದೆನ್ 50% ಜನ ಇಷ್ಟ ಆಗಿಲ್ಲ ಅಂದ್ರೆ ಅವನು ಕರೆಕ್ಷನ್ಗೆ ಹೋಗ್ತಾನೆ. 3 months ಆದ್ಮೇಲೆ ಮತ್ತೆ ಅದೇ ತಪ್ಪು ಮಾಡಿದ್ರೆ ಅವನು ರೈಟ್ ಟು ರೀಕಾಲ್ ಕೆಳಗೆ ಇಳಿಬೇಕು ಅಂತ. ಬಟ್ ಇಳಿಯೋದಿಲ್ಲ, ಲಾ ಇಲ್ಲ. ಸೊ ಅಲ್ಲಿ ಒಂದು ಹೋರಾಟ ಆಗ್ಲೇಬೇಕು, ಜನ ಸೇರ್ಬೇಕು. ನೋಡಪ್ಪ, ನೀನ್ ಈ ಕಂಡೀಷನ್ ನಾನು ಸಪೋರ್ಟ್ ಮಾಡಿದೀವಿ, ನಿನ್ನ ಎಲೆಕ್ಷನ್ ನಿಲ್ಸಿದೀವಿ ನಾವೆಲ್ಲ ಸಪೋರ್ಟ್ ಮಾಡಿ, ನೀನು ಈ ತರ ಕೆಲಸ ಮಾಡಿಲ್ಲ, ನೀನು ರಿಸೈನ್ ಮಾಡಬೇಕು ಅಂತ. ಶಿವಮೊಗ್ಗದಲ್ಲಿ ರಾತ್ರಿ ಸುರಿದ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ನಗರದ ಮಧ್ಯೆ ಹಾದು ಹೋಗಿರೋ ತುಂಗಾ ಕಾಲುವೆ ಸುತ್ತಮುತ್ತಲ ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಶರಾವತಿ ನಗರ, ಬೆಂಕಿ ನಗರ ಸೇರಿದಂತೆ ಹಲವು ಪ್ರದೇಶಗಳ ಮನೆಗಳಿಗೆ ಮಳೆ ನೀರು ಹಾಗೂ ಚರಂಡಿ ನೀರು ನುಗ್ಗಿದ್ದು, ಮಳೆ ನೀರು ನುಗ್ಗಿದ ಪ್ರದೇಶಗಳಿಗೆ ಶಾಸಕ ಚನ್ನಬಸಪ್ಪ ಭೇಟಿ ಕೊಟ್ಟು ಮಳೆ ನೀರು ನುಗ್ಗದ ಹಾಗೆ ತಡೆಯುವುದಕ್ಕೆ ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟಿದ್ದಾರೆ. ರಾತ್ರಿ ಭಾರಿ ಗುಡುಗು, ಸಿಡ್ಲು, ಭಾರಿ ಮಳೆ ಪರಿಣಾಮ ತಗ್ಗು ಪ್ರದೇಶಗಳಲ್ಲಿ ಸಾಕಷ್ಟು ಮನೆಗಳಿಗೆ ಹಾನಿಯಾಗಿದೆ. ಪ್ರತಿ ಬಾರಿ ಈ ಥರ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದೀವಿ ನಾವು. ಬೇಸಿಗೆನಲ್ಲಿ ಎಲ್ಲ ಚರಂಡಿ ಕ್ಲೀನ್ ಮಾಡಬೇಕು ಅಂತ ಯೋಚನೆಗಳು ನಡೆಯುತ್ತೆ, ಆದರೆ ಈಗ ಬೇಸಿಗೆನಲ್ಲೇ ಮಳೆ ಶುರು ಆಗುತ್ತೆ. ಹಾಗಾಗಿ ಇದಕ್ಕೇನು ಮಾಡಬೇಕು, ತಕ್ಷಣದೊಳಗೆ ತುರ್ತಾಗಿ ಕೆಲಸ ಮಾಡಲಿಕ್ಕೆ ಏನೇನು ಬೇಕು ಅದನ್ನು ಮಾಡಬೇಕು ಅಂತ ಈಗಾಗಲೇ ಆಯುಕ್ತರು ಇಲ್ಲೇ ಇದ್ದಾರೆ, ಅವರಿಗೂ ಕೂಡ ಸೂಚನೆ ಕೊಟ್ಟಿದೆ. ಅಧಿಕಾರಿಗಳು ಇಲ್ಲೇ ಇದ್ದಾರೆ, ಅವರಿಗೂ ಸೂಚನೆ ಕೊಟ್ಟಿದೆ. ಸಮಗ್ರವಾಗಿ ಯೋಚನೆ ಮಾಡಿ ತಕ್ಷಣ ಕೆಲಸ ಶುರು. ಕೇರಳ ಲಾಟರಿ ಹೊಡೆದಿದೆ ಅಂತ ವ್ಯಕ್ತಿಗೆ ವಂಚನೆ ಮಾಡಿರುವ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಬೆಂಗಳೂರಿನ ಪ್ಲಂಬಿಂಗ್ ಕೆಲಸಗಾರ ಅಂಬುದಾಸ್ ವಂಚನೆಗೊಳಗಾದವರು. ಅಂಬುದಾಸ್ ಇನ್ಸ್ಟಾಗ್ರಾಮ್ ನೋಡ್ತಾ ಇರುವಾಗ ಒಂದು ಮೆಸೇಜ್ ಬಂದಿದೆ ಅಂತೆ. ನೀವು ಕೇರಳ ಲಾಟರಿಯಲ್ಲಿ 4ನೇ ಬಹುಮಾನವಾಗಿ 8 ಲಕ್ಷ ಗೆದ್ದಿದ್ದೀರಾ, ಅದನ್ನು ಡ್ರಾ ಮಾಡಿಕೊಳ್ಳಬೇಕಾದ್ರೆ ನೀವು GST ಪೇ ಮಾಡಬೇಕು ಅಂತ ಹಂತವಾಗಿ ಮೋಸ ಮಾಡಲಾಗಿದೆಯಂತೆ. ಸದ್ಯ ಈ ಬಗ್ಗೆ ಬಸವೇಶ್ವರ ನಗರ ಠಾಣೆಗೆ ಅಂಬುದಾಸ್ ದೂರು ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಕರಡಿ ಕಾಟ ಹೆಚ್ಚಾಗಿದೆ. ಚನ್ನಪಟ್ಟಣದ ಲಂಬಾಣಿ ತಾಂಡ್ಯದಲ್ಲಿ ರಮೇಶ್ ನಾಯ್ಕ್ ಅನ್ನುವಾತನ ಮೇಲೆ ಕರಡಿ ದಾಳಿ ಮಾಡಿದೆ. ಹುಲ್ಲು ತರೋದಕ್ಕೆ ಹೋದಾಗ 2 ಕರಡಿ ದಾಳಿ ಮಾಡಿದ್ದು, ಈ ವೇಳೆ ರಮೇಶ್ ನಾಯ್ಕ್ ಕಾಲಿನ ನರಕ್ಕೆ ಪೆಟ್ಟಾಗಿದೆ. ಮೇವು ಕುಯ್ಯಕ್ಕೆ ಹೋಗ್ಬೇಕಾದ್ರೆ ಸಡನ್ನೇ ಅದು ಮುಸ್ಕಿನ ಜೋಳ ಕುಯ್ಬೇಕಾದ್ರೆ ಮೇಲೆ ದಾಳಿ ಮಾಡೋದು ಟ್ರೈ ಮಾಡ್ತದ್ದು. ಜೋಳ ಇದ್ದಾಗಿ ಅದು ನನಗೆ ಸಡನ್ನೇ ಹೊಡೆಯೋಕ್ಕಾಗಿಲ್ಲ ದೇಹಕ್ಕೆ. ಆವಾಗ ನಾನು ಹಿಂಗೆ ಬಕ್ಕೊಂಡೆಲ್ಲ ಸಡನ್ನೇ ಇದು ತಪ್ಪಿಸ್ಕೊಳ್ಳೋ ಟ್ರೈ ಮಾಡಿದಾಗ ತೊಡೆಗೆ ಹೊಡೆದ್ಬಿಟ್ಟಿರೋದು. ತೊಡೆ ಭಾಗಕ್ಕೆ ಪೂರ್ತಿ ಉಗುರು ಮಾಡ್ತು. ತಿರ್ಗಾ ಜೋಳದಲ್ಲೇ ಬಿದ್ದು ಒದ್ದಾಡಿ ಓಡ್ ಬಂದಿರೋದ್ರಿಂದ ಅವಾಯ್ಡ್ ಆಗಿರೋದು, ಇಲ್ಲಾಂದ್ರೆ ನಾನು ಉಳಿಸ್ತಾನೆ. ಚಿಕ್ಕಮಗಳೂರಿನ ಬಸ್ ನಿಲ್ದಾಣ ಸೇರಿದಂತೆ ಜನವಸತಿ ಪ್ರದೇಶದಲ್ಲಿ ಕರಡಿ ಪ್ರತ್ಯಕ್ಷವಾಗಿ ಆತಂಕ ಮೂಡಿಸಿದೆ. ತಾಯಿಯಿಂದ ಬೇರ್ಪಟ್ಟ ಕರಡಿ ನಗರದ ಎಲ್ಲೆಂದರಲ್ಲಿ ಓಡಾಡಿದೆ. ಬಳ್ಳಾರಿಯಲ್ಲಿ ತಾಯಿ ಕರಡಿ ಜೊತೆಗೆ 2 ಮರಿಗಳನ್ನು ಸೆರೆ ಹಿಡಿದು ಪುತ್ತೋಡಿ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಬಿಡಲಾಗಿತ್ತು. ಆದರೆ ತಾಯಿ ಹುಲಿ ಮರಿಗಳಿಂದ ಬೇರ್ಪಟ್ಟು ನಿನ್ನೆ ಶಿವಮೊಗ್ಗದ ಏರ್ಪೋರ್ಟ್ನಲ್ಲಿ ಕಾಣಿಸಿಕೊಂಡಿತ್ತು. ಸದ್ಯ ಒಂದು ಮರಿ ಕರಡಿ ಚಿಕ್ಕಮಗಳೂರು ನಗರದಲ್ಲಿ ಸಂಚರಿಸಿ ಆತಂಕ ಮೂಡಿಸಿದೆ. ತುಮಕೂರಲ್ಲಿ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 119ನೇ ಜನ್ಮ ದಿನೋತ್ಸವ ಅದ್ದೂರಿಯಾಗಿ ನಡೆದಿದೆ. ಬೆಳಗ್ಗೆ ಶ್ರೀಗಳ ಗದ್ದುಗೆಗೆ ಪೂಜೆ ಸಲ್ಲಿಸಲಾಯಿತು. ಬಳಿಕ ಶಿವಕುಮಾರ ಶಿವಯೋಗಿಗಳ ಪುತ್ಥಳಿಯ ಉತ್ಸವ ನಡೆಯಿತು. ಮಠಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಪುತ್ಥಳಿ ಉತ್ಸವಕ್ಕೆ ಚಾಲನೆ ಕೊಟ್ಟರು. ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 119ನೇ ಜನ್ಮ ಜಯಂತಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿಯಾಗಿದ್ದರು. ದ್ರೌಪದಿ ಮುರ್ಮು ಅವರನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೇಂದ್ರ ಸಚಿವ ವಿ ಸೋಮಣ್ಣ ಬರಮಾಡಿಕೊಂಡರು. ಸಿದ್ಧಗಂಗಾ ಶ್ರೀಗಳ ಗದ್ದುಗೆಗೆ ನಮಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಮನ ಸಲ್ಲಿಸಿದರು.